ಈ ದಿವಸದ ವಾಕ್ಯ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 6ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದವರೆಗೆ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನೂ ಆಗಿದ್ದಾನೆ. ಈ ವಾಕ್ಯದ 4ನೇ ಅಧ್ಯಾಯ, ಎಫೆಸ 4ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದವರೆಗೆ ಇರತಕ್ಕಂಥ ಆ ವಾಕ್ಯದ ತಾತ್ಪರ್ಯ ಏನು, ಆ ವಾಕ್ಯದ ಸಂದೇಶವೇನು ಅಂತಂದ್ರೆ, ವಿಶ್ವಾಸಿಗಳು ಅಂದ್ರೆ ಕ್ರೈಸ್ತರು ಒಂದಾಗಿರಬೇಕು, ಐಕ್ಯತೆಯಿಂದ ಇರಬೇಕೆಂಬುದಾಗಿ. ಯಾಕೆ ಪೌಲನು ಈ ರೀತಿ ಎಚ್ಚರಿಸ್ತಾ ಇದ್ದಾನೆ, ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ನೋಡಿ, ಇಲ್ಲಿ ಹೇಳುವಂತ ಇಷ್ಟೇ ನಾವು ಯೋಚನೆ ಇಷ್ಟು ಇಲ್ಲೇ ಈ ವಾಕ್ಯದಲ್ಲೇ ನಮ್ಗೆ ಅರ್ಥ ಆಗ್ತದೆ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಅಂದ್ರೆ ದೇವರು ನಿಮ್ಮನ್ನ ಕರೆದಿದ್ದಾನೆ, ಆ ರಕ್ಷಣೆಯ ಮಾರ್ಗಕ್ಕೆ ಕರೆದಿದ್ದಾನೆ. ಎರಡನೇ ವಿಷಯ, ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಅಂದ್ರೆ ವಿಶ್ವಾಸಿಗಳು ಅಯೋಗ್ಯರಾಗಿ ನಡೆಯುವಂತ ಸಂದರ್ಭಗಳು ಇರುವುದರಿಂದಲೇ ಪೌಲನು ಈ ವಾಕ್ಯವನ್ನ, ಈ ಬೋಧನೆಯನ್ನ ನಮಗೆ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈಗ ಅರ್ಥ ಮಾಡ್ಕೊಳ್ಬೇಕು, ಕ್ರೈಸ್ತರಾದ ತಕ್ಷಣಕ್ಕೆ ಎಲ್ಲವೂ ಸರಿ ಹೋಯ್ತು, ಇನ್ನೇನು ಬೇರೆ ಏನಿಲ್ಲ, ನಾವೆಲ್ಲ ಕರ್ತನ ಬಳಿಗೆ ಹೋಗುವವರೇ, ನಾವು ವಿಶ್ವಾಸಿಗಳೇ ಎಂಬುದಾಗಿ ಒಂದು ದೃಢ ವಿಶ್ವಾಸ ನಮ್ಮಲ್ಲಿ ಬರ್ತದೆ. ಇಟ್ಸ್ ಓಕೆ, ಬಟ್ ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಆತನು ಕೇಳ್ಕೊಳ್ತಾ ಇದ್ದಾನೆ. ಜೈಲಿನಲ್ಲಿರುವಾಗ, ಆತನು ಸೆರೆವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಬರೆದ ಪತ್ರಿಕೆ, ಅದರಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಅಂದ್ರೆ ಅಂದಿನ ಸಭೆಯಲ್ಲಿದ್ದವರು ಕೂಡ ಇವತ್ತಿನ ಸಭೆಯಲ್ಲಿರ್ತಕ್ಕಂಥ ಕ್ರೈಸ್ತರು ಅಯೋಗ್ಯರಾಗಿ ನಡೆದುಕೊಳ್ಳುವಂತ ಪರಿಸ್ಥಿತಿಗಳು ಅವರಿಗೆ ಬರುತ್ತದೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಎರಡನೆಯದಾಗಿ ಏನ್ ಹೇಳ್ತಾ ಇದ್ದಾನೆ, ನೀವು ಪೂರ್ಣ ವಿನಯ ಸಾತ್ವಿಕತ್ವದಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಈ ವಾಕ್ಯವನ್ನ ನಮ್ಮ ಗಮನಕ್ಕೆ ಹೇಗೆ ಪೌಲನು ತರ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾವು ಇಂದಿನ ಕ್ರೈಸ್ತರು ಅಥವಾ ಆ ಸಭೆ, ಎಫೆಸ ಸಭೆಯಲ್ಲಿ ಇದ್ದಂತ ಕ್ರೈಸ್ತರಲ್ಲಿ ಇದ್ದಂತ ಒಂದು ಬಲಹೀನತೆ ಏನಂತ ಹೇಳಿದರೆ, ವಿನಯ ಸಾತ್ವಿಕತ್ವಗಳಿಂದ ಕೂಡಿರ್ಲಿಲ್ಲ, ಒಬ್ಬರಿಗೆ ಒಬ್ಬರು ಗೌರವ ಕೊಡ್ತಾ ಇರಲಿಲ್ಲ, ಒಬ್ಬರಿಗೊಬ್ಬರು ಪ್ರೀತಿಸ್ತಾ ಇರಲಿಲ್ಲ. ಅದೇ ಪರಿಸ್ಥಿತಿಯನ್ನ ನಾವು ಮಾಡ್ತೇವೆ, ಅದನ್ನ ಮಾಡಬೇಡ್ರಿ ಎಂಬುದಾಗಿ ಸತ್ಯವೇದ ಈ ರೀತಿಯಲ್ಲಿ ನಮಗೆ ತಿಳಿಸ್ತಾ ಇದೆ. ಮತ್ತೆ ಸಾತ್ವಿಕತ್ವ ಅಂತ ಹೇಳುವಾಗ ಅದು ಪ್ರಥಮ ವ್ಯಕ್ತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಎರಡನೇ ವ್ಯಕ್ತಿ ಮೋಶೆ ಆಗಿದ್ದಾನೆ. ಅವನಲ್ಲಿದ್ದಂಥ ಸಾತ್ವಿಕತೆ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದರೆ, ಅವನ ಕೈಯಲ್ಲಿ ಕೊಟ್ಟಂತ ಇಸ್ರಾಯೇಲರನ್ನ ಕಾಪಾಡೋದಕ್ಕೋಸ್ಕರ ಅವನು ತಾನೇ ಶಿಕ್ಷೆಯನ್ನ ಬರಮಾಡ್ಕೊಳ್ಳಿಕ್ಕೆ ದೇವರ ಹತ್ರ ಪ್ರಾರ್ಥನೆ ಮಾಡುವಂತನಾಗಿದ್ದಾನೆ. ಅಂತ ಒಂದು ಪ್ರೀತಿ ಆ ಇಸ್ರೇಲ್ ಜನಾಂಗದ ಮೇಲೆ ಅವನು ಇಟ್ಟು ನಡೆಸಿದ್ದಾನೆ 40 ವರ್ಷಗಳ ಕಾಲ. ಅದು ಸಾತ್ವಿಕತ್ವ ಎಂಬುದಾಗಿ. ಮತ್ತು ದೇವರ ಬಳಿಯಲ್ಲಿ ಯಥಾರ್ಥತ್ವ, ದೇವರ ಹತ್ರ ನಾವು ಯಥಾರ್ಥತ್ವ ಉಳ್ಳವರಾಗಿರ್ಬೇಕು ಅಂತ ಹೇಳಿದ್ರೆ, ದೇವರೇ, ಕರ್ತನೇ ಯೇಸುವೆ, ನೀನು ನನಗಿಂತ ದೊಡ್ಡವನು, ನೀನು ಪವಿತ್ರನು, ಪರಿಶುದ್ಧನು, ನಾನು ಹಾಗಲ್ಲ ಸ್ವಾಮಿ, ನಾನು ಕಳಂಕಿತನು ಅಂತ ಹೇಳಿ ತಗ್ಗಿಸಿಕೊಳ್ಳಬೇಕು. ಮತ್ತೆ ಇನ್ನೊಬ್ಬರ ಆತ್ಮ
ನರಕಕ್ಕೆ ಹೋಗದ ಹಾಗೆ ಚಿಂತಿಸಬೇಕು. ಇದನ್ನೇ ಮೋಶೆಯು ಕೂಡ ಅವನ ಸಂದರ್ಭದಲ್ಲಿ, ಅವನ ಅಧಿಕಾರದ ಅವಧಿಯಲ್ಲಿ ಅವನು ಇಸ್ರಾಯೇಲರ ಆತ್ಮಗಳನ್ನು ಕಾಪಾಡುವುದಕ್ಕೆ ಬಹಳವಾಗಿ ಹೋರಾಟ ಕೊಟ್ಟವನು. ಕೊನೆಗೆ ನಮ್ಮನ್ನೇ ಕಳಿಸ್ಬಿಡಪ್ಪ ಸ್ವಾಮಿ ಆ ನರಕಕ್ಕೆ, ಈ ಜನಗಳನ್ನ ಈ ರೀತಿ ಕೊಲೆ ಮಾಡಬೇಡ ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡುವವನಾಗಿದ್ದಾನೆ. ಇದು ಸಾತ್ವಿಕತ್ವ. ತನ್ನ ಮೇಲೆ ತನ್ನ ಅಕ್ಕ, ತನ್ನ ಅಣ್ಣ ಆರೋನ ಅಣ್ಣ ಅಕ್ಕ ಮಿರ್ಯಾಮಳು ಚಾಲೆಂಜ್ ಮಾಡಿದ್ರು, ಅವನು ಮೋಶನೇ ಆಗ್ಬೇಕಾ ದೇವ್ರ ಹತ್ರ ಹೋಗೋಕೆ, ನಾವು ಹೋಗ್ಬಾರ್ದ, ನಾವು ಧೂಪ ಹಾಕ್ಬಾರ್ದ, ಅವನೇನೊಂದು ದೊಡ್ಡ ಹಿರಿಯನ, ಅವನೇನಿವನ, ಈ ರೀತಿಯಲ್ಲಿ ಅವನ ಬಗ್ಗೆ ತಿರಸ್ಕಾರಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ದೇವರು ಶಿಕ್ಷಿಸ್ತಾನೆ. ಯಾರಿಗೆ? ಮಿರ್ಯಾಮಳಿಗೆ ತೊನ್ನು ರೋಗ ಬರ್ತದೆ ಅವಳಿಗೆ. ಆದ್ರೆ ಆರೋನನಿಗೆ ಅವನಿಗೆ ಗೊತ್ತಿತ್ತು, ಅವನು ಮೋಶೆ ಅಣ್ಣನಾದ್ರೂ ಕೂಡ ಮೋಶೆಗೆ ಹಿರಿಯನ ರೀತಿಯಲ್ಲಿ ನೋಡ್ತಿದ್ದರಿಂದ, ದೇವರ ಸಮಕ್ಷಮತೆ ಎಲ್ಲಿ ಅವನು ಇದ್ದದ್ದರಿಂದ ಅವರು ಮಾತ್ರ ಇದಕ್ಕೆ ದುಡುಕಿ ಮಾತಾಡಿದ್ರು ಕೂಡ ಕ್ಷಮಾಪಣೆಯನ್ನ ಕೇಳಿಕೊಳ್ತಾನೆ. ಮತ್ತೆ ಹೋಗಿ ಮಿರ್ಯಾಮಳಿಗೂ ಕ್ಷಮಾಪಣೆಯನ್ನ ಕೇಳು, ನಮ್ಮನ್ನು ಉಳಿಸು ಎಂಬುದಾಗಿ ಮೋಶೆ ಹತ್ರ ಭಿನ್ನವಿಸಿಕೊಳ್ತಾನೆ. ನೀವು ಹಳೆ ಒಡಂಬಡಿಕೆಯಲ್ಲಿ ಇದನ್ನು ಓದಬಹುದು. ಇದು ಸಾತ್ವಿಕತ್ವ. ಇವತ್ತಿನ ಸಭೆಗಳಲ್ಲಿಯೂ ಕೂಡ ಸಭಾ ಹಿರಿಯರಿರಬಹುದು, ಅಥವಾ ಸಭಾ ಸೇವಕರಿರಬಹುದು, ಇಲ್ಲವೇ ಸಭೆಯ ಅಂಗಗಳು ಯಾರಾದರೂ ಆಗಿರ್ಬಹುದು, ಇನ್ನೊಬ್ಬರಿಗೋಸ್ಕರ ಮತ್ತೊಬ್ಬರಿಗೋಸ್ಕರ ತವಕ ಪಡುವಂತ ಹೃದಯ ನಮ್ಮಲ್ಲಿ ಇರಬೇಕು. ಅವರ ತಪ್ಪುಗಳನ್ನೆಲ್ಲ ಎತ್ತು ಆಡಿ ಅವರನ್ನ ಕಂಡಮ್ ಮಾಡುವಂತ ಹೃದಯ ನಮ್ಮಲ್ಲಿ ಇರಬಾರದು. ಅದು ಕಲ್ಲಿನ ಹೃದಯ ಮತ್ತು ಮೃದುವಾದ ಹೃದಯ ಅಲ್ಲ. ಮೃದುವಾದ ಹೃದಯನ ನೀವು ಮುಂದೆ ಇದೇ ವಾಕ್ಯದಲ್ಲಿ 3ನೇ ವಚನದಿಂದ ನಾವು ಓದ್ತೇವೆ. ಅದರ ಪ್ರಕಾರ ನಾವು ನೋಡುವಾಗ ಇವತ್ತು ಸಹ ನಾನು, ನೀವು, ಪ್ರತಿಯೊಬ್ಬರು ಕೂಡ ಇದೇ ಸಾತ್ವಿಕತ್ವದ ಮನಸ್ಸು ನಮ್ಮಲ್ಲಿ ಇರಬೇಕು. ವಿನಯತೆ ನಮ್ಮಲ್ಲಿ ಇರಬೇಕು. ವಿನಯತೆ ಅಂತ ಹೇಳಿದ್ರೆ, ಸಿಕ್ಕಿದ ಕೂಡಲೇ ಯಾರೇ ಸಿಕ್ಲಿ ನಮ್ಮ ಎದುರಿಗೆ, ಅವರು ಅನ್ಯರಾಗಲಿ ಕ್ರೈಸ್ತರಾಗಲಿ, ನಾವು ವಿನಯದಿಂದ ಅವರ ಜೊತೆ ವರ್ತಿಸಬೇಕು. ನಾವು ವಿನಯದಿಂದ ಮಾತನಾಡಬೇಕು. ನಮ್ಮ ಮಾತುಗಳು ರಸವತ್ತಾಗಿಯೂ ಇರಬೇಕು, ಇಂಪಾಗಿಯೂ ಇರಬೇಕು ಎಂಬುದಾಗಿ ಕರ್ತನು ನಮಗೆ ದೇವರ ವಾಕ್ಯದಲ್ಲಿ ತಿಳಿಸ್ತಾನೆ. ಕ್ರೈಸ್ತರ ಭಾಷೆ ಅದು ದುರ್ಭಾಷೆ ಆಗಿರಬಾರದು. ದುರ್ಭಾಷೆ ಆಗಿದ್ದರೆ ಅದು ಸೈತಾನನ ಭಾಷೆ ಆಗಿದೆ. ಹಾಗಾಗಿ ನಾವು ದುರ್ಭಾಷೆಗಳನ್ನ ಬಳಸಲೇಬಾರದು ಎಂಬುದಾಗಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಮುಂದೆ ನಾನು ಕೊನೆಯಲ್ಲಿ ಹೇಳ್ತೇನೆ. ಅನಂತರ 3ನೇ ವಚನಕ್ಕೆ ಬನ್ರಿ, ಅಲ್ಲ 2ನೇ ವಚನದ 2ನೇ ಲೈನ್ ನಲ್ಲಿ ಬನ್ನಿ. ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ, ಟೆನ್ಷನ್ ಮಾಡ್ಕೋಬೇಡಿ, ಸ್ಟ್ರೆಸ್ ಮಾಡ್ಕೋಬೇಡಿ. ನಿಮ್ಮ ದೇಹಕ್ಕೆ ಸ್ಟ್ರೆಸ್ ಮಾಡ್ಕೊಳ್ಳೇಬೇಡ್ರಿ. ಯಾಕಂತ ಹೇಳಿದ್ರೆ ಅದೊಂದು ಕಾಯಿಲೆಗೆ ಒಂದು ದಾರಿ ಈ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು. ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿರ್ರಿ. ನಾವು ಕರ್ತನ ಮೇಲೆ ಎಲ್ಲಾ ಜವಾಬ್ದಾರಿಗಳನ್ನ ಹಾಕಿ ನಾವು ದೀರ್ಘ ಶಾಂತಿಯಿಂದ ಅವನಲ್ಲೇ ಇದ್ದುಕೊಂಡು ಎಲ್ಲವನ್ನು ಅವನಿಂದ ಅಪೇಕ್ಷೆ ಪಟ್ಟಿಕೊಂಡು ನಾವು ಸಂತೋಷವಾಗಿರಬೇಕು. ನೋಡಿ, ಜ್ಞಾನೋಕ್ತಿ 5:20, ಈಗ ತೆರೆಯೋಕೆ ಟೈಮ್ ಇಲ್ಲ, ನೀನು ಅನಂತರ ಬರ್ಕೊಂಡು ಓದ್ಕೊಳ್ಳಿ. ದೇವರ ವಾಕ್ಯ, ಈಗ ನಾವು ಕೇಳ್ತಿರ್ತಕ್ಕಂಥ ವಾಕ್ಯವೇ ನಮಗೆ ಹೆಲ್ತಿ, ಆರೋಗ್ಯ. ಈ ಆರೋಗ್ಯವಾದಂತ ಈ ಟ್ರೀಟ್ಮೆಂಟ್, ಈ ಒಂದು ಟಾನಿಕ್, ಈ ಒಂದು ಟ್ಯಾಬ್ಲೆಟ್ಸ್, ಈ ಒಂದು ಇಂಜೆಕ್ಷನ್ಸ್ ನಮಗೆ ಇರ್ಬೇಕಂತ ಹೇಳಿದ್ರೆ, ನಮಗೆ ಪ್ರಾರಂಭದಿಂದ ಇಲ್ಲಿಯವರೆಗೂ ಕೂಡ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಜ್ಞಾನೋಕ್ತಿ 5:20 ಪ್ರಕಾರ ದೇವರ ವಾಕ್ಯವೇ ಆರೋಗ್ಯ. ಈ ದೀರ್ಘ ಶಾಂತಿ ಎನ್ನುವುದಕ್ಕೆ ಕೆಲವು ಉದಾಹರಣೆಗಳನ್ನ ನಿಮಗೆ ಕೊಡ್ತಾ ಇದ್ದೇನೆ. ಅದೇ ಶಾಂತ ಗುಣ ಅಂದ್ರೆ ಇಲ್ಲಿ ಹೆಂಗಿದೆ? ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ, ಅಂದ್ರೆ ಶಾಂತ ಗುಣ ಅಂತ ಹೇಳುವಾಗ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಅಂದ್ರೆ ಒಬ್ಬ ಸಹೋದರ ಒಬ್ಬ ಸಹೋದರಿ ಒಂದು ತಪ್ಪನ್ನ ಮಾಡುವಾಗ ನಾವು ಉರಿದು ಬೀಳುವುದಲ್ಲ, ಇಲ್ವಾ ಆ ತಪ್ಪನ್ನ ತೆಗೆದು ಪಬ್ಲಿಕ್ ಆಗಿ ಖಂಡಿಸಿ ಅವರ ಮಾನ ಮರ್ಯಾದೆ ಕಳೆಯುವಂಥದ್ದಲ್ಲ. ನಾವು ಇದನ್ನ ಯಾವ ರೀತಿಯಲ್ಲಿ ಶಾಂತ ದೀರ್ಘ ಶಾಂತಿಯಿಂದ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ ಅಂದ್ರೆ ಅದನ್ನೇ ಜ್ಞಾನೋಕ್ತಿ 14:30 ಏನ್ ಹೇಳ್ತದೆ? 14:30 ಜ್ಞಾನೋಕ್ತಿ, ಶಾಂತ ಗುಣ ಜೀವ. ನೀವು ಎಷ್ಟು ಶಾಂತಿಯಿಂದ ಇರ್ತೀರೋ ನಿಮ್ಮ ಮುಖವು ಅಷ್ಟೇ ಬ್ರೈಟ್ ಆಗಿರ್ತದೆ, ನಿಮ್ಮ ದೇಹವೂ ಅಷ್ಟೇ ಆರೋಗ್ಯವಾಗಿರ್ತದೆ, ನಿಮ್ಮ ಎಲ್ಲಾ ಕಾರ್ಯಚಟುವಟಿಕೆಗಳು ಚೆನ್ನಾಗಿ ನಡೀತದೆ. ನಿಮ್ಮ ಹಾರ್ಟ್ ಫಂಕ್ಷನ್ನು, ಲಿವರ್ ಫಂಕ್ಷನ್ನು, ಈ ದೇಹದಲ್ಲಿ ಇರ್ತಕ್ಕಂಥ ಅನೇಕ ಅವಯವಗಳ ಕಾರ್ಯಗಳು ಕೂಡ ಯಾವ ದೋಷ ಇಲ್ಲದೆ
ನಮ್ಮ ದೇವರು ನಮ್ಮನ್ನ ಕರೆಯುವ ತನಕ ಒಂದೇ ರೀತಿಯಲ್ಲಿ ಕಾಪಾಡುತ್ತಾ ಕೆಲಸಗಳನ್ನ ಮಾಡ್ತಾ ಬರ್ತವೆ. ಅದಕ್ಕಾಗಿ ದೇವರು ಅನೇಕ ವಿಷಯಗಳನ್ನ ನಮ್ಮ ದೇಹದಲ್ಲಿ ಇಟ್ಟಿದ್ದಾನೆ. ನಿಮಗೆ ಗೊತ್ತಿರಬೇಕು, ಈ ಎರಡು ಕಡೆ ಒಂದು ಪಿಟ್ಯುಟರಿ ಗ್ಲ್ಯಾಂಡ್ಸ್ ಅಂತ ಇದೆ. ಆ ಈ ಈ ಈ ಕಡೆ ಇರ್ತಕ್ಕಂಥ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಅಲ್ಲಿ ಅದರ ರಸ ಉತ್ಪತ್ತಿ ಆಗಿ ಇಲ್ಲಿಂದ ಬಂದು ಅದು ರಕ್ತಕ್ಕೆ ಸೇರ್ಕೊಳ್ತದೆ. ಆ ಪಿಟ್ಯುಟರಿ ಜ್ಯೂಸ್ ರಕ್ತಕ್ಕೆ ಸೇರಿ ರಕ್ತವನ್ನ ಬಲಪಡಿಸ್ತದೆ ಮತ್ತು ದೇಹದ ಎಲ್ಲ ಅವಯವಗಳನ್ನ ಬಲಪಡಿಸ್ತದೆ. ಮತ್ತು ಯಾವಾಗಲೂ ನಾವು ಲವಲವಿಕೆಯಿಂದ ಇರುವಂತೆ, ಜ್ಞಾಪಕ ಶಕ್ತಿ ಇರ್ಬೋದು, ದೃಷ್ಟಿ ಇರಬಹುದು, ಗಂಟಲಿನ ವಿಷಯಗಳಿರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಇನ್ನ ಯಾವುದೇ ಕಾಯಿಲೆಗಳಿರ್ಬೋದು, ಅವು ಯಾವುದು ಬಾರದ ಹಾಗೆ ಅದು ಕೆಲಸ ಮಾಡ್ತದೆ. ನಾವು ಯಾವಾಗ್ಲೂ ಬರೇ ಟೆನ್ಷನ್ ಮಾಡಿಕೊಂಡು ಯಾವುದೋ ವಿಚಾರದಲ್ಲಿ ಚಿಂತೆ ಮಾಡಿಕೊಂಡು ಮನಸ್ಸನ್ನ ಬಹಳ ಕ್ರೋಧವಾಗಿ ಇಟ್ಕೊಂಡಾಗ ಮುಖ ಭಾವನೆ, ಆ ಮುಖದಲ್ಲಿರುವಂತ ಲಕ್ಷಣ, ಆ ಸ್ಕಿನ್ ಲಕ್ಷಣ, ಆ ಸ್ಟ್ರೆಂತ್, ಆ ಹೆಲ್ತ್ ಅದು ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದ್ರೆ ಪಿಟ್ಯುಟರಿ ಗ್ರಂಥಿ ಕೆಲಸ ಮಾಡೋದಿಲ್ವಂತೆ. ಇದು ಮೆಡಿಕಲ್ ಅಲ್ಲಿ ಪ್ರೂವ್ ಆಗಿರುವಂತ ವಿಷಯ. ಸ್ಟ್ರೆಸ್ ಇಸ್ ದ ರೂಟ್ ಕಾಸ್ ಫಾರ್ ಸೋ ಮೆನಿ ಡಿಸೀಸಸ್. ಮನಸ್ಸು ಸ್ಟ್ರೆಸ್, ದೀರ್ಘ ಶಾಂತಿ ಇಲ್ಲ, ನಾವು ಒಬ್ಬರೊಬ್ಬರು ಸಹಿಸಿಕೊಳ್ಳಿಲ್ಲ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿಲ್ಲ ಅಂತ ಹೇಳುವಾಗ ಅನೇಕ ಕಾಯಿಲೆ ಬರೋದಿಕ್ಕೆ ಅದು ಕಾರಣವಾಗಿರ್ತದೆ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತಾ ಇದೆ. ಆಮೇಲೆ ಜ್ಞಾನೋಕ್ತಿ 17:22 ಏನ್ ಹೇಳ್ತದೆ? ಹರ್ಷ ಹೃದಯವು ಒಳ್ಳೆಯ ಔಷಧ. ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ದಯವಿಟ್ಟು ಹ್ಯಾಪಿಯಾಗಿದ್ಬಿಡಿ. ಅಯ್ಯೋ ನನ್ಗೆ ಹಿಂಗಾಯ್ತು, ಮುಂದೆ ಏನಾಗೋಯ್ತದೋ ಅಂತ ಯೋಚನೆ ಮಾಡಬೇಡ್ರಿ. ಆದರೆ ಮೊದಲೇ ತಿಳಿಸಿದ್ದೇನೆ, ನಾವು ಜ್ಞಾನೋಕ್ತಿ 5:20 ಪ್ರಕಾರ ದೇವರ ವಾಕ್ಯದಲ್ಲಿ ನೀವು ನೆಲೆಗೊಂಡಿರಬೇಕು. ಇಟ್ ಈಸ್ ಕಂಪಲ್ಸರಿ. ನೆಲೆಗೊಂಡಿದ್ರೆ ಇವೆಲ್ಲವೂ ನಿಮ್ಮ ದೇಹದಲ್ಲಿ ಶಕ್ತಿ ಕೊಡ್ತದೆ, ಆರೋಗ್ಯ ಕೊಡ್ತದೆ, ಎಲ್ಲಾ ರೀತಿಯಲ್ಲೂ ನಿಮಗೆ ಕಾಪಾಡುತ್ತಾ ಹೋಗ್ತದೆ. ನಿಮ್ಮ ಮೂಳೆಗಳು ಗಟ್ಟಿ ಇರ್ಬೇಕಾ? ನೀವು ಮೂಳೆಗಳು, ಬೋನ್ಸ್ ತುಂಬಾ ಗಟ್ಟಿಯಾಗಿರ್ಬೇಕಾ? ಬೋನ್ ಪೇನ್, ಜಾಯಿಂಟ್ ಪೇನ್, ಸೌದೋಗುವಿಕೆ, ಬಿದ್ದು ಅವೆಲ್ಲ ಚೆನ್ನಾಗಿರ್ಬೇಕಾ? ಜ್ಞಾನೋಕ್ತಿ 3:8 ಓದ್ರಿ. ಕೆಟ್ಟದ್ದನ್ನು ತೊರೆಯುವುದು ಎಲುಬುಗಳಿಗೆ ಸಾರವು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸ್ತದೆ. ಕೆಟ್ಟದ್ದನ್ನು ತೊರೆಯುವುದು, ನಾವು ಕೆಟ್ಟನ ಆಲೋಚನೆ ಮಾಡಿ ಅದನ್ನು ಕಾರ್ಯಗತಗೊಳಿಸಿ ಅದರಲ್ಲಿ ಸಂತೋಷ ಪಡುವಂಥದ್ದು, ಅದು ಮೂಳೆಗೆ ಕ್ಷಯ. ದೇವರ ವಾಕ್ಯದಲ್ಲಿದೆ. ಅದನ್ನೇ ನಾವು ಕೆಟ್ಟದ್ದನ್ನ ತೊರೆದು ಬಿಟ್ಟು ಎಲ್ಲವನ್ನು ಕರ್ತನ ಮೇಲೆ ಹಾಕಿ, ನೀನೇ ನನ್ನ ಜವಾಬ್ದಾರಿಯಪ್ಪ, ನನಗೆ ಇಷ್ಟು ತೊಂದರೆ ಇದೆ, ನನಗೆ ಇಷ್ಟು ಕಷ್ಟ ಆಗ್ತಾ ಇದೆ, ನೀನೇ ನನಗೆ ಸಹಾಯ ಮಾಡಬೇಕು, ನೀನೇ ನನ್ನನ್ನು ಕೈ ಹಿಡಿದು ಮೇಲೆತ್ತಬೇಕು ಕರ್ತನೆ ಅಂತ ಹೇಳುವಾಗ, ಆ ಕರ್ತನು ಕರುಣಾಮಯಾದ ಕರ್ತನು, ಬಹಳ ಪ್ರೀತಿಯ ಹೃದಯವುಳ್ಳವನು, ಅವನು ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೇಳದೇ ಇರುವುದಿಲ್ಲ. ಅವನು ನಿಮ್ಮನ್ನ ಬಲಪಡಿಸ್ತಾನೆ ಅಂತ ಹೇಳಿದ್ರೆ ನಿಮ್ಮ ಬೋನ್ಸ್ ತುಂಬಾ ಸ್ಟ್ರಾಂಗ್ ಇರ್ತದೆ. ಇದು ನಿಮ್ಮಲ್ಲಿ ಜ್ಞಾಪಕ ಇಟ್ಕೊಂಡು ಮುಂದುವರಿಯೋಣ ನಾವು ಈಗ. ಮತ್ತೆ ನಾವು ಅದನ್ನೇ 3ನೇ ವಚನದ ಮುಂದಕ್ಕೆ ಹೋಗುವಾಗ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು. ನಾವು ಮೊದಲು ತಿಳ್ಕೊಳ್ಬೇಕಾದಿಷ್ಟೇ, ಕ್ರೈಸ್ತರಾದ ಮೇಲೆ ನಮ್ಮ ದೇಹ ನಮ್ಮದಲ್ಲ, ನಮ್ಮ ಆತ್ಮ ನಮ್ಮದಲ್ಲ. ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಹೃದಯ ಇವೆಲ್ಲವೂ ಕ್ರಿಸ್ತನದು, ಕರ್ತನಾದ ಯೇಸು ಕ್ರಿಸ್ತನದು. ಎಫೆಸದವರು ನೀವು 1 ಕೊರಿಂಥ 3:16 ಓದುವಾಗ, ನೀವು ದೇವರ ಆಲಯವಾಗಿದ್ದೀರಿ. ಅವರ್ ಬಾಡಿ ಇಸ್ ದ ಟೆಂಪಲ್ ಆಫ್ ಗಾಡ್. ನಮ್ಮ ದೇಹವು ದೇವರು ವಾಸ ಮಾಡತಕ್ಕಂತ ದೇವಾಲಯವಾಗಿದೆ. ಈ ಲೋಕದಲ್ಲಿ ಯಾವ ದೇವಾಲಯಗಳು, ಈ ಕ್ರೈಸ್ತರಿಗೆ ಯಾವ ದೇವಾಲಯಗಳು ಇಲ್ಲ. ತುಂಬಾ ಡೆಕೋರೇಟ್ ಮಾಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನ ಕಟ್ಟಿ ಅದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಒಂದು ಜೋಪಡಿ ಕೆಳಗೆ ಮಾಡುವಂತ ಆಶೀರ್ವಾದ ಆ ಜಾಗದಲ್ಲಿ ಮಾಡಿದ್ರು ಕೂಡ ಅದೇ ಆಶೀರ್ವಾದ. ಇವರು ಒಳ್ಳೆ ಬಿಲ್ಡಿಂಗ್ ಕಟ್ಟಿದಾರಪ್ಪ, ಇಂಥ ಕ್ರೈಸ್ತರು ಯಾರು ಇಲ್ಲ ಅಂತ ನೀವು ಇಲ್ಲಿ ಹೊಗಳ್ಕೋಬಹುದಷ್ಟೇ. ಪರಲೋಕದಲ್ಲಿ ಯಾರು ಹೊಗಳುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಡೆಕೋರೇಟ್ ಮಾಡ್ಕೊಳ್ಬೇಕಾಗಿದ್ದು ನಮ್ಮ ದೇಹಕ್ಕೆ ಮಾತ್ರ. ನಾವು ಸೇರಿ ಹೋಗ್ತಕ್ಕಂಥ ಮನೆಗೆಲ್ಲ ಅಲ್ಲಿ ಒಂದು ಸೇಫ್ಟಿ, ಅಲ್ಲಿ ಕೂತ್ಕೊಂಡು ನಾವು ದೇವರಿಗೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿ, ಸ್ತೋತ್ರಗಳನ್ನು ಸಲ್ಲಿಸಿ, ಆರಾಧನೆ ಕೂಟ, ಸುವಾರ್ಥ ಕೂಟಗಳಲ್ಲಿ ನಾವು ಪಾಲ್ದಾರರಾಗಿ ಬರುವುದಕ್ಕೆ ಒಂದು ನೆರಳು.
ಇಷ್ಟು ಮಾತ್ರ ನಾನು ಒಂದು ನೆರಳು, ಒಂದು ಸುರಕ್ಷಿತವಾದಂತ ಸ್ಥಳ, ಶಬ್ದ ಮಾಲಿನ್ಯದಿಂದ ಹೊರಗೆ ಬರ್ತಕ್ಕಂಥ ಸ್ಥಳ, ಸೈಲೆಂಟ್ ಪ್ಲೇಸ್ ನಮಗೊಂದು ಬೇಕು. ಕರ್ತನೊಂದಿಗೆ ನಾವು ಐಕ್ಯವಾಗಿ ಸಹೋದರ ಎಲ್ಲರೂ ಒಟ್ಟಾಗಿ ಸೇರಿ ಆತನನ್ನ ಗುಣಗಾನ ಮಾಡುವಾಗ ನಮಗೆ ಬೇಕಾದಂತ ಒಂದು ಸ್ಥಳ, ಅದು ಸಭೆಯ ಮನೆ, ಇಲ್ಲ ಸಭೆಯಾಗಿ ಕೂಡುವ ಸ್ಥಳ. ಆದರೆ ರಿಯಲ್ ಟೆಂಪಲ್ ದೇವರು ಯಾರನ್ನ ಆರಿಸ್ಕೊಂಡಿದ್ದಾನಂತೆ? ಪ್ರತಿ ಒಬ್ಬ ಕ್ರೈಸ್ತನನ್ನು, ಅಂದ್ರೆ ವಿಶ್ವಾಸಿಯನ್ನು ಆತನು ಆರಿಸಿಕೊಂಡಿದ್ದಾನೆ. ಕುರಿತ 3:16 ಅದನ್ನೇ ತುಂಬಾ ಚೆನ್ನಾಗಿ ತಿಳಿಸಿ. ಅದೇ 2 ಕುರಿತ 6:16 ನಾವು ನೋಡುವಾಗ ದೇವರ ಮಂದಿರವಾಗಿದ್ದೇವೆ. ಎಫೆಸ 2:19-22 ನಾವು ಓದಿದ್ವು, ದೇವರ ಆಲಯವಾಗಲು ಕಟ್ಟಲ್ಪಡುತ್ತಿದ್ದೇವೆ. ಎಲ್ಲಿ? ಹೊಸ ಯೆರೂಸಲೇಮಿನಲ್ಲಿ ನಾವು ಆತನ ಆಲಯ ಆಗುವುದಕ್ಕೋಸ್ಕರ ಕಟ್ಟಲ್ಪಡುತ್ತಿದ್ದೇವೆ. ನೀವು ನಂಬುತ್ತೀರೋ ಇಲ್ವೋ ಈ ಮಾತನ್ನ ನನಗೆ ಗೊತ್ತಿಲ್ಲ. ನೀವು ನಂಬಿ, ಈ ಸದ್ಯಕ್ಕಷ್ಟೇ ನಂಬಿ ಈಗ ಬಿಟ್ಟೋದ್ರೆ ಆ ಒಂದು ಇದು ಒಂದು ಇನ್ಸ್ಪಿರೇಷನ್ ನಿಮ್ಗೆ ಹೋಗ್ತದೆ. ಆದ್ರಿಂದ ನೀವು ಮನದಟ್ಟಾಗಿ ಇದನ್ನ ಕೇಳಿಸ್ಕೊಳ್ರಿ. ನೀವು ದೇವರ ಆಲಯವಾಗಿ ಕಟ್ಟಲ್ಪಡುತ್ತಿದ್ದೀರಿ. ಮತ್ತು ಫಿಲಿಪ್ಪಿ 3:19 ನಾವು ಓದುವಾಗ, ನೀವಾದರೂ ಪರಲೋಕ ಸಂಸ್ಥಾನದವರು ಎಂಬುದಾಗಿ ಹೋಲ್ಸೇಲ್ ಅಲ್ಲಿ ಹೇಳ್ತಾನೆ. ಅವನು ಎಲ್ಲಾ ಸಭೆಯನ್ನು ಸೇರಿಸಿ ಹೇಳ್ತಾನೆ. ಕ್ರಿಸ್ತನ ಸಭೆ, ಕ್ರಿಸ್ತನು ಸ್ವರಕ್ತವನ್ನು ಚೆಲ್ಲಿ ಕಟ್ಟಿದಂತಹ ಸಂಪಾದಿಸಿದಂತಹ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪುರುಷ, ಸ್ತ್ರೀ, ಮಕ್ಕಳು ಆದಿಯಾಗಿ ಎಲ್ಲರೂ ಕೂಡ ಪರಲೋಕ ಸಂಸ್ಥಾನದವರು ಎಂಬುದಾಗಿ ಪೌಲನು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ನಮಗೆ ಬರೆದು ತಿಳಿಸಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ಇದರಲ್ಲಿ ಯಾವ ಅನುಮಾನವನ್ನು ವ್ಯಕ್ತಪಡಿಸುವಂತದ್ದಿಲ್ಲ. ಯಾವ ಅನುಮಾನವನ್ನು, ನೀವು ಪ್ರಾಕ್ಟಿಕಲ್ ಆಗಿ ಇದನ್ನ ಒಂದೊಮ್ಮೆ ಮಾಡಿ ನೋಡ್ರಿ, ಖಂಡಿತವಾಗಿ ನಿಮಗೆ ಒಳ್ಳೆಯ ಉತ್ತರ ನಿಮಗೆ ಸಿಕ್ಕೇ ಸಿಗ್ತದೆ. ಒಳ್ಳೆಯ ಉತ್ತರ ನಿಮಗೆ ಸಿಕ್ಕೇ ಸಿಗ್ತದೆ. ನಿಮಗೇನಾದ್ರೂ ದೇಹದಲ್ಲಿ ಆಲಸ್ಯ, ಕಾಯಿಲೆಗಳು ಇವೆಲ್ಲ ಇತ್ತು ಅಂತ ಹೇಳಿದ್ರೆ, ಅಥವಾ ಇನ್ಯಾವುದೋ ಶತ್ರು ಬಾಧೆಯೋ ಇಲ್ವೋ, ಯಾವುದೋ ಒಂದು ದುಡ್ಡಿನ ಬಾಧೆಯೋ, ಅಥವಾ ಅಣ್ಣ ತಮ್ಮದರಲ್ಲೋ ಅಥವಾ ಕುಟುಂಬದಲ್ಲೋ ಏನೋ ಒಂದು ತೊಂದರೆ ಇದ್ರೆ, ಮಾನಸಿಕವಾಗಿ ಹಿಂಸೆ ಕೊಡುವಂತ ಯಾವುದೇ ತೊಂದರೆಗಳಿದ್ದರೂ ಸಹ ನೀವು ಈ ವಾಕ್ಯಗಳನ್ನ ಪರಿಪಾಲನೆ ಮಾಡುವಾಗ, ನಾನೇ ದೇವರ ಆಲಯವಾಗಿದ್ದೇನೆ, ನನ್ನಲ್ಲಿ ದೇವರಿದ್ದಾನೆ ಎಂಬುದನ್ನು ನೀವು ನಂಬುವಾಗ ಖಂಡಿತವಾಗಿ ಅದರಿಂದ ಯಾವ ತೊಂದರೆಯೂ ಆಗದ ಹಾಗೆ ದೇವರು ನಿಮ್ಮನ್ನ ಕಾಪಾಡ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಡಯಾಬಿಟಿಸ್ ಇರ್ಬೋದು ಅಥವಾ ಇನ್ನೊಂದೇನೋ ತೊಂದರೆ ಇರ್ಬೋದು, ಅವುಗಳಿಂದ ಯಾವ ಅಪಾಯವೂ ಆಗದ ಹಾಗೆ ಕರ್ತನು ಖಂಡಿತವಾಗಿ ಆತನ ಹಸ್ತದಲ್ಲಿಟ್ಟು ನಮ್ಮನ್ನ ಕಾಪಾಡ್ತಾನೆ. ನಾವು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ಓದುವಾಗ, ಅವನು ಎಲ್ಲದರ ಮೇಲೆ ಅಧಿಕಾರ ಉಳ್ಳಂತ ದೇವರು ನಮ್ಮಲ್ಲಿ ಇದ್ದಾನೆ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ನಾವು ಮುಂದಕ್ಕೆ ಹೋಗೋಣ. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ಥಾನ ದೀಕ್ಷೆಯು ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನೂ ಆಗಿದ್ದಾನೆ. ಸಾಕ ಎವಿಡೆನ್ಸು? ಇನ್ನೂ ಸ್ವಲ್ಪ ಬೇಕಾ ನಿಮ್ಗೆ? ಇದಕ್ಕೆ ಯಾರಾದ್ರೂ ಇನ್ನೂ ಸ್ವಲ್ಪ ಬೇಕು ಅನ್ನೋರು ಅನ್ಮ್ಯೂಟ್ ಮಾಡಿ ತಕ್ಷಣ ಮಾತಾಡಿ ನನ್ನ ಜೊತೆ. 1 ನಿಮಿಷ ಕಾಯ್ತೇನೆ. ದೇವರು ನಮ್ಮಲ್ಲಿ ವಾಸಿಸ್ತಾನೆ ಎಂಬುದಕ್ಕೆ ಇನ್ನೂ ಎವಿಡೆನ್ಸ್ ಬೇಕು ಅನ್ನೋರು ದಯಮಾಡಿ ಅನ್ಮ್ಯೂಟ್ ಮಾಡಿ. ನಮ್ಗೆ ಇನ್ನೂ ಬೇಕು ಅಂತ ನೀವು ಹೇಳಿದರೆ ನಾನು ಅದನ್ನ ನಿಮ್ಗೆ ಫೋನ್ ಮಾಡಿ ತಿಳಿಸ್ತೇನೆ. ಓಕೆ, ಬೇಡ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಬೇಡ, ಸಾಕು ಅಂತ ನಿಮ್ಗೆ ತೃಪ್ತಿ ಆಗಿರ್ಬೋದು ಅಂತೇಳಿ ನಾನು ಅನ್ಕೊಳ್ತೇನೆ. ನಾನು ಮುಂದಕ್ಕೆ ಹೋಗ್ತೇನೆ. ಆದ್ರೂ ಪೌಲ ಇಷ್ಟೆಲ್ಲ ಹೇಳಿ ನಮ್ಮನ್ನ ಬಲಪಡಿಸ್ತಿರೋದು ಯಾಕಿರಬಹುದು ಅಂತ ಹೇಳಿದ್ರೆ, ದೇವರ ವಾಕ್ಯದ ಪ್ರಕಾರ ಕರ್ತನು ಪ್ರತ್ಯಕ್ಷನಾಗುವಾಗ ಅಂತ ಹೇಳಿದರೆ, ಮಧ್ಯಾಕಾಶಕ್ಕೆ ಬರುವಾಗ, ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ಲೂಕನು ಬರೆದ ಸುವಾರ್ತೆ 18:8 ಬರೆದಿರೋ ಪ್ರಕಾರ ಒಂದು ಬಾರಿ ಓದಿಕೊಳ್ಳೋಣ. ನಾನು ಸ್ಟಾರ್ಟಿಂಗ್ ಅಲ್ಲಿ ಅದು ಕ್ಲಾರಿಫಿಕೇಶನ್ ತಗೊಂಡೆ ನಮ್ಮ ಸೈಮನ್ ಅಣ್ಣ ಅವ್ರ ಹತ್ರ. 18ನೇ ಅಧ್ಯಾಯ 8ನೇ ವಚನದಲ್ಲಿ ನಾನು 7ನೇ ವಚನದಿಂದ ಹೀಗಿದ್ದರೂ ಮನುಷ್ಯ ಕುಮಾರನು ಬಂದ 7ನೇ ವಚನದಿಂದ ಓದ್ರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ
ಅವರ ನ್ಯಾಯವನ್ನು ತೀರಿಸದೇ ಇರುವನೇ? ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ? ಈ ವಾಕ್ಯವನ್ನ ನೀವು ಗಮನಿಸಿರಿ. ಇದು ಒಬ್ಬ ಅನ್ಯಾಯಗಾರನಾದಂತ ನ್ಯಾಯಾಧಿಪತಿಯ ಒಂದು ಸನ್ನಿವೇಶವನ್ನ ಇಲ್ಲಿ ಬರೆಯಲ್ಪಟ್ಟಿದೆ. ಅವನು ಒಬ್ಬ ವಿಧವೆಯ ನ್ಯಾಯವನ್ನು ತೀರಿಸುವುದಕ್ಕೆ ಅವನು ನೆಗ್ಲೆಕ್ಟ್ ಮಾಡ್ತಾನೆ. ನೀವು 1ನೇ ವಚನದಿಂದ ಓದ್ತಾ ಬರುವಾಗ ಆಕೆಯನ್ನ ಸಂಪೂರ್ಣವಾಗಿ ಅವಳು ತಿರಸ್ಕರಿಸ್ತಾನೆ. ಇವಳದೇನ್ ನಾನು ಮಾತಾಡೋದು ಅಂದ್ರೆ, ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು ಅಂತ ಒಬ್ಬ ನ್ಯಾಯಾಧಿಪತಿ. ಅವನು ಯಾರಿಗೂ ಎದುರೋದಿಲ್ಲ, ದೇವರಿಗೆ ಎದುರೋದಿಲ್ಲ ಅವನು, ಆ ತರ ನ್ಯಾಯಾಧಿಪತಿ. ಆದ್ರೆ ಇವಳು ಪದೇ 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 ಹೋಗಿ ಅವನಿಗೆ ಪೀಡಿಸುವಾಗ, ಇವಳು ನನ್ನ ಸುಮ್ಮನೆ ಬಿಡೋದಿಲ್ಲ, ಇವಳು ಏನಾದ್ರು ಮಾಡಿ ತೀರ್ಸ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾನೆ. ಅದೇ ಆ ಅನ್ಯಾಯಗಾರನಾದ ನ್ಯಾಯಾಧಿಪತಿಯೇ ಆ ತೀರ್ಮಾನವನ್ನ, ಒಳ್ಳೆಯ ತೀರ್ಮಾನವನ್ನ ತೆಗೆದುಕೊಳ್ಳುವುದೇ ಆದರೆ, ಈ ಲೋಕಕ್ಕೆ ನ್ಯಾಯ ತೀರಿಸಲು ನ್ಯಾಯ ದಂಡ ಹಿಡಿದು ಬರ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ನಾವು ಮೊರೆ ಇಡುವಾಗ, ಪದೇ ಪದೇ ಮೊರೆ ಇಡುವಾಗ, ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳದೆ ಇರುವನೇ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಓದ್ತೇವೆ. ದೇವರ ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವುದಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಅಂದ್ರೆ ನಾವು ಪ್ರಾರ್ಥನೆಯನ್ನ ಮಾಡಿ ದೇವರಿಂದ ಏನ್ ಪಡ್ಕೊಳ್ಬೇಕೋ ಅದು ಆತನಿಗೆ ಗೊತ್ತಿದೆ. ಆತನದೇ ರೀತಿಯಲ್ಲಿ ನಮ್ಗೆ ಕೊಡ್ತಾ ಇರ್ತಾನೆ. ಆದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಆತನ ಮೇಲಿನ ನಂಬಿಕೆಯನ್ನ ಕಡಿಮೆ ಮಾಡಿಕೊಂಡು ಬೇರೆ ಬೇರೆ ವಾಕ್ಯಗಳನ್ನ, ಬೇರೆ ಬೇರೆ ಬೋಧಕರುಗಳನ್ನ ನಾವು ಅನುಸರಿಸಲು ಹೋಗ್ತೇವೆ. ಇದನ್ನೇ ಈ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1-6 ಅದರ ತಾತ್ಪರ್ಯ, ಅನೇಕ ತಾತ್ಪರ್ಯಗಳು ಇದರಲ್ಲಿ ಇದು ಕೂಡ ಒಂದಾಗಿರ್ತದೆ. ನೀವೆಲ್ಲ ನಿಮಗೆ ಉಂಟು, ನೀವು ಭಯ ಪಡೋದೇನು ಇಲ್ಲ. ದೇವರು ನಿಮ್ ನ್ಯಾಯ ತೀರಿಸ್ತಾನೆ, ದೇವರು ನಿಮ್ಮ ಪರವಾಗಿ ಇದ್ದಾನೆ, ದೇವರು ನಿಮ್ಮ ಕಾಯಿಲೆ ಕಷ್ಟದಲ್ಲಿ ಕಾಪಾಡ್ತಾನೆ. ಇವೆಲ್ಲ ಇದ್ರೂ ಕೂಡ ನಾವು ಆತುರ ಪಟ್ಟು ನಾವೇನ್ ಮಾಡ್ತೇವೆ, ಕೆಲವು ಬೇರೆ ಬೋಧನೆಗಳಿಗೆ ಹೋಗಿ ಬೀಳ್ತೇವೆ. ನಾನು ಈಗ ತಾನೇ ಒಂದು ಬೋಧನೆಯನ್ನ ಕೇಳಿದೆ. ಒಬ್ಬ ದೇವರ ಸೇವಕರು ಮಾತಾಡ್ತಾ ಇದ್ರು. ಮೇ ತಿಂಗಳ ದೇವರ ವಾಗ್ದಾನ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನಗೆ ಇನ್ನು ಸಾಲ ಇರುವುದಿಲ್ಲ, ನಿನಗೆ ಇನ್ನು ಕಾಯಿಲೆ ಇರುವುದಿಲ್ಲ, ನಿನಗೆ ಶತ್ರುಗಳಿರುವುದಿಲ್ಲ, ನಿನಗೆ ಎಲ್ಲ ನಿಮ್ಮ ಬಿಸ್ನೆಸ್ ನಲ್ಲಿ ನೀವು ಹೆಚ್ಚಿನ ಲಾಭಾಂಶವನ್ನು ಪಡಿತೀರಿ, ನಿಮಗೆ ಇನ್ನೂ ಆದಾಯ ಜಾಸ್ತಿ ಆಗ್ತದೆ, ನಿಮ್ಮ ಕಾಯಿಲೆಗಳೆಲ್ಲ ಹೋಗಿ ದೊಡ್ಡ ಆರೋಗ್ಯವಂತರಾಗ್ತೀರಿ, ನೀವು ಹಾಗೆ ಹೀಗೆ. ಇದು ದೇವರ ವಾಗ್ದಾನ, ಜೂನ್ ತಿಂಗಳ ವಾಗ್ದಾನ ಅಂತೇಳಿ ಅವರು ಬಹಳ ಎಮೋಷನಬಲ್ ಆಗಿ ತುಂಬಾ ಗಟ್ಟಿಯಾಗಿ ಬೋಧಿಸ್ತಾ ಇದ್ರು. ಇದು ದೇವರ ವಾಕ್ಯದಲ್ಲಿ ನಾನು ಹುಡುಕಕ್ಕೆ ಪ್ರಯತ್ನ ಮಾಡಿದ್ದೇನೆ, ಆದ್ರೆ ಇನ್ನೂ ಸಿಕ್ಕಿಲ್ಲ. ನಿಮಗೆ ಯಾರಾದ್ರೂ ಸಿಕ್ಕಿದ್ರೆ ದಯಮಾಡಿ ನನ್ನ ಫೋನ್ ನಂಬರ್ಗೆ ಆ ಚಾಪ್ಟರ್ನ ನೀವು ಹಾಕೊಡಿ. ನಾನು ಓದ್ಬೇಕಂತ ಬಹಳ ಆಸೆ ಇದೆ. ಓದಿದ್ರೆ ಖಂಡಿತವಾಗಿ ಆ ದೇವರ ಸೇವಕರ ಮಾತನ್ನು ಕೇಳಲು ನಾನು ಬದ್ಧನಾಗಿದ್ದೇನೆ. ಅದು ಆ ರೀತಿಯಾದಂತ ದೇವರ ವಾಕ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥ ಕೆಲವು ವಿಷಯಗಳು ನಮ್ಮ ಕಿವಿಗೆ ಬಿದ್ದಾಗ, ನಮಗೆ ಬೇಕಾದದೆಲ್ಲ ಅವ್ರ ಬಾಯಲ್ಲಿ ಇಂಥದ್ದೆಲ್ಲ ಸಿಗುತ್ತೆ, ನೀವು ಈ ತಿಂಗಳೇ ಸಿಗುತ್ತೆ ಅಂತಂದ್ರೆ ನಾವು ಈಗ ಯಾರೋ ಬ್ಯಾಂಕ್ನವ್ರು ನಾವು ಫೋನ್ ಮಾಡಿ ನಿಮ್ಗೆ ಬಹಳ ಕಡಿಮೆ ಬಡ್ಡಿಯಲ್ಲಿ ನಿಮ್ಗೆ 10 ಲಕ್ಷ ಕೊಡ್ತೇವೆ, ನಿಮ್ಗೆ ಏನು ತೊಂದರೆ ಆಗಲ್ಲ, ಬರೀ ಕೇವಲ 7%, 8%, 2% ಅಲ್ಲಿ ಕೊಡ್ತೇವೆ, ನೀವು ಏನು ಕೊಡಬೇಡಿ, ನೀವು ಬನ್ನಿ, ಒಂದು 2 ಆಧಾರ್ ಕಾರ್ಡ್ ಎಲ್ಲ ತಗೊಂಡು, ನಿಮ್ಮ ಪಾಸ್ಬುಕ್ ತಗೊಂಡು 10 ನಿಮಿಷದಲ್ಲಿ ಕ್ರೆಡಿಟ್ ಮಾಡ್ತೀವಿ ಅಂದ ಕೂಡಲೇ ನಮ್ಮ ನಿದ್ರೆ ಬರೋದಿಲ್ಲ. ನಾವು ಸ್ಟ್ರೈಟ್ ಬ್ಯಾಂಕಿಗೆ ಹೋಗ್ತೇವೆ. ಮಾಡಿದ ದಿನ 10:30 ಮೊದಲು 10:15 ಹೋಗಿ ಬ್ಯಾಂಕಲ್ಲಿ ಕೂತಿರ್ತೇವೆ. 10:30 ಹೋದ ತಕ್ಷಣ ಆ ಫೀಲ್ಡ್ ಆಫೀಸರ್ಗೆ ಹೋಗಿ ನಾವು ಕೊಡ್ತೇವೆ ಎಲ್ಲ ಡಾಕ್ಯುಮೆಂಟ್. ರೈಟ್ ಸರ್ ಅಂತೆಲ್ಲ ಹಾಕಿ ಅವನು ಒಂದೇ ಬಟನ್ ಹೊಡಿತಾನೆ, ನಿಮ್ದು ಬಂದಿದೆ ಸರ್, ನಿಮ್ದು ಅಕೌಂಟ್ ಕ್ರೆಡಿಟ್ ಆಗಿದೆ, ನೀವು ತಗೋಬಹುದು. ಆದ್ರೆ ತಕೊಂಡಂತ ಸಾಲ ಎಷ್ಟು ವರ್ಷ ಹಿಂಸಿಸ್ತದೆ ಅಂತ ತಗೊಂಡವನಿಗೆ ಗೊತ್ತು. ಈ ರೀತಿಯ ಶಾರ್ಟ್ಕಟ್ ಬ್ಲೆಸ್ಸಿಂಗ್ಸ್ ಬೋಧನೆಗಳು ಬಹಳ ಇದ್ದಾರೆ. ಅದರಿಂದ ತಪ್ಪಿಸಿಕೊಳ್ಳಬೇಕಂತ ಹೇಳಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ವಿಶ್ವಾಸಿಗಳಿಗೆ ಅಶ್ಯೂರೆನ್ಸ್ ಕೊಟ್ಟು ಬಲಪಡಿಸ್ತಾ ಇದ್ದಾನೆ. ಇದು ನಿಮ್ಮಲ್ಲಿ ಜ್ಞಾಪಕವಿರಲಿ. ಯಾಕಂತ ಹೇಳಿದ್ರೆ, ಒಬ್ಬ ವಿಶ್ವಾಸಿ
ಒಬ್ಬ ವಿಶ್ವಾಸಿ ಅಂದ್ರೆ ಒಬ್ಬ ಮನುಷ್ಯ, ಸ್ತ್ರೀ ಅದರ ಪುರುಷರು ಯಾರೇ ಆಗಿರ್ಬೋದು, ಅವರು ಸುವಾರ್ತೆಯನ್ನ ಕೇಳಿ ಕರ್ತನಾದ ಯೇಸು ಕ್ರಿಸ್ತನನ್ನ ಕರ್ತನೆಂದು ಅಂಗೀಕಾರ ಮಾಡಿಕೊಂಡು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ಆತನನ್ನ ತನ್ನ ಒಡೆಯನಾಗಿ ಪ್ರಮಾಣ ವಚನವನ್ನ ತಮ್ಮ ಮನಸ್ಸಿನಲ್ಲೇ ಮಾಡಿಕೊಂಡಂತ ಸಂದರ್ಭದಲ್ಲೇ ಪವಿತ್ರಾತ್ಮನು ಅವರ ದೇಹದಲ್ಲಿ ಬಂದು ನೆಲೆಸ್ತಾನೆ. ಆಗ ಆ ವ್ಯಕ್ತಿ ದೇವರ ರಾಜ್ಯವನ್ನಾಗಿ ಪರಿವರ್ತನೆ ಆಗ್ತಾನೆ. ಒಬ್ಬೊಬ್ಬ ವಿಶ್ವಾಸಿಯು ಕೂಡ ದೇವರ ರಾಜ್ಯವಾಗಿದ್ದಾನೆ. ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಯಾರು ಸಿಕ್ಕಿದವರು ಓದ್ರಿ. ಸಿಂಹಾಸನದ ಮುಂದೆ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. 6ನೇ ವಚನಕ್ಕೆ ಬನ್ನಿ. 6ನೇ ವಚನಕ್ಕೆ ಬನ್ನಿ. ತನ್ನ ತಂದೆಯಾದ 5 ಕಂಟಿನ್ಯೂ ಮಾಡಿ. 5 ಕಂಟಿನ್ಯೂ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನಿಗೆ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಈಗ ನಮ್ಮನ್ನ ಏನಾಗಿ ಮಾಡಿದ್ದಾನೆ? ತನ್ನ ರಾಜ್ಯವನ್ನಾಗಿ. ಅರ್ಥ ಆಯ್ತಲ್ಲ? ನಮ್ಮನ್ನ, ನಾವು ವಿಶ್ವಾಸಿಗಳು, ಯೇಸು ಸ್ವಾಮಿನ ನಂಬಿದವರನ್ನ ತಂದೆಯಾದ ದೇವರ ರಾಜ್ಯವನ್ನಾಗಿ ಮಾಡಿಕೊಂಡಿದ್ದಾನಂತೆ. ನಾವು ಆತನ ರಾಜ್ಯ, ಅವನ ಸ್ವತ್ತು. ಸುಲಭ ಅಲ್ಲ ರೀ, ನಮ್ಮನ್ನೆಲ್ಲ ಅಷ್ಟು ಸುಲಭ ಅಂತ ತಿಳ್ಕೊಬ ನಮ್ಮನ್ನು ನಾವು ಡಿಗ್ರೇಡ್ ಮಾಡ್ಕೊಳ್ಳೋರು ನಾವೇ. ಅದೇ ಪ್ರಕಟಣಾ ಗ್ರಂಥ 5ನೇ ವಚನದಲ್ಲಿ 5:10ನೇ ವಚನವನ್ನ ದಯಮಾಡಿ ಓದ್ರಿ. 5ನೇ ಅಧ್ಯಾಯ. ಯಾಜಕರನ್ನಾಗಿಯೂ ಮಾಡಿದಿ. ಅವರ ಜೊತೆಗೆ ಏನ್ ಮಾಡಿದ್ರಂತ ಅವರು? ಯಾಜಕರನ್ನಾಗಿಯೂ ಮಾಡಿದಿ. ಯಾಜಕರನ್ನಾಗಿಯೂ ನಮ್ಮನ್ನ ಮಾಡಿದಾನ್ರಿ. ಅವರು ಭೂಮಿಯ ಮೇಲೆ ಆಳುವರು. ಹೌದು. ಆದ್ರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತನ್ನ ಬರೆಯಲ್ಪಟ್ಟಿದೆ, ಅದು ಬಲಾತ್ಕಾರಕ್ಕೆ ಒಳಗಾಗಿದೆಯಂತೆ. ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನದಿಂದ ನಾನೇ ಓದ್ತೀನಿ. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕವೇ ಇತ್ತು. ಈ ವಾಕ್ಯವನ್ನು ನೀವು ಗಮನಿಸ್ರಿ. ಇಲ್ಲಿ 2 ವಿಷಯಗಳು, ದೊಡ್ಡ 2 ವಿಷಯಗಳನ್ನ ಕರ್ತನು ನಮಗೆ ತಿಳಿಸಿದ್ದಾನೆ. ಒಂದು, ಪರಲೋಕ ರಾಜ್ಯವು ಅಂತ ಹೇಳುವಾಗ, ಈಗ ತಾನೇ ನಾವು ಪ್ರಕಟಣಾ ಗ್ರಂಥದಲ್ಲಿ 2 ಕಡೆ ಓದಿದೆವು, ನಾವೇ ಪರಲೋಕದ ರಾಜ್ಯ ಮತ್ತು ಯಾಜಕರು. ಆತನು ಆ ರೀತಿಯಲ್ಲಿ ನಮ್ಮನ್ನ ಬದಲಾಯಿಸಿದ್ದಾನೆ. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಓದುವಾಗ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ ಅಂದ್ರೆ ನಾವೇ, ವಿಶ್ವಾಸಿಗಳ ಮೇಲೆ ಸೈತಾನನ ಬಲಾತ್ಕಾರ 24 ಗಂಟೆಯೂ ಇದೆ. ಜ್ಞಾಪಕ ಇರಲಿ. ಕರ್ತನು ಒಂದು ಬಾರಿ ಸ್ವಲ್ಪ ನಮ್ಮನ್ನ ಬಿಟ್ಕೊಟ್ರು, ನಮ್ಮನ್ನ ಹತ ಮಾಡ್ತಾನೆ, ಮುಗಿಸ್ಬಿಡ್ತಾನೆ ನಮ್ಮನ್ನ. ಇಷ್ಟೆಲ್ಲ ಮಾತಾಡೋದಕ್ಕೂ ಬಿಡುವುದಿಲ್ಲ. ಬಹಳ ಶೋಧನೆ ಕೊಡ್ತಾನೆ. ನೀವು ಅಷ್ಟು ಸುಲಭವಾಗಿ ತಿಳ್ಕೊಳ್ಬೇಡ್ರಿ ಅವನನ್ನು. ಯಾಕಂದ್ರೆ ಅವನಿಗೆ ಎಲ್ಲ ಸಾಮಾನ್ಯವಾದ ಅಧಿಕಾರ ಇವತ್ತೂ ಇದೆ. ಅದರ ಪ್ರಕಾರ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ಹೇಳುವಂತ ಮಾತು, ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಯಾರು ಇವರು ಬಲಾತ್ಕಾರಿಗಳು ಅಂತ ಹೇಳಿದ್ರೆ ಕ್ರೈಸ್ತರೇ, ಅನ್ಯರಲ್ಲ, ಕ್ರೈಸ್ತರೇ. ಕ್ರೈಸ್ತರೆನಿಸಿಕೊಂಡವರೇ ಈ ಬಲಾತ್ಕಾರದಿಂದ ನುಗ್ಗುತ್ತಾರಂತೆ ಸಭೆಗೆ. ನಾವು ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾನು ಒಂದು ವಾಕ್ಯವನ್ನ ನಿಮ್ಗೆ ಓದಿ ಈ ದಿನದ ಪ್ರಸ್ತಾಪವನ್ನು ನಿಲ್ಲಿಸ್ತೇನೆ.
ದೇವರ ಚಿತ್ತವಾದರೆ ಮುಂದಿನ ದಿನದಲ್ಲಿ ನಾನು ಅದನ್ನ ನಿಮಗೆ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ವಚನ 2 ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಚನ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಇದೇ ಬಲಾತ್ಕಾರ. ಈ ಪರಲೋಕಕ್ಕೆ ಬಲಾತ್ಕಾರಿಗಳು ನುಗ್ಗುತ್ತಾ ಇರೋರು ಯಾರೋ ಒಬ್ಬ ಬಲಾತ್ಕಾರಿಗಳು ಇದ್ದಾರೆ ಅಂತ ಈ ವಾಕ್ಯವು ನಮಗೆ ತಿಳಿಸ್ತದೆ. ಯಾರು ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳ್ರಿ. ಯಾರಿಗೆ ಹೇಳ್ತಾ ಇದ್ದಾನೆ ಇದನ್ನ? ವಿಶ್ವಾಸಿಗಳಾದ ನಮಗೆ ಹೇಳ್ತಾ ಇರುವಂತ ಮಾತು, ಕ್ರೈಸ್ತರಾದ ನಮಗೆ ಹೇಳ್ತಿರ್ತಕ್ಕಂಥ ಮಾತು. ಯಾರೋ ನಮ್ಮನ್ನ ಕ್ರಿಸ್ತ ನಂಬಿಕೆಯಿಂದ ಹಿಂಜಾರಿಸುವುದಕ್ಕೋಸ್ಕರ, ತಮ್ಮ ಬೋಧನೆಗೆ ಸೆಳೆದುಕೊಳ್ಳೋದಕ್ಕೋಸ್ಕರ, ನಮ್ಮಿಂದ ಏನಾದ್ರೂ ಅವರು ದುಡ್ಡು ಕಾಸು ಒಂದು ಸಹಾಯಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸತ್ಯವೇದವನ್ನ ಸಂಪೂರ್ಣವಾಗಿ ಹರಿದು ಗಾಳಿಗೆ ತೂರಿಬಿಟ್ಟು ಸತ್ಯವೇದದಲ್ಲಿ ಇಲ್ಲದಿರತಕ್ಕಂತ ಬೋಧನೆಗಳನ್ನ ಮಾಡ್ತಾ ಇದ್ದಾರೆ. ಅವರೇ ಬಲಾತ್ಕಾರಿಗಳು ಅಂತ. ಇಲ್ಲಿ ಮುಂದೆ ನೋಡ್ರಿ, ಅದನ್ನೇ ಎಷ್ಟು ಚೆನ್ನಾಗಿ ಮುಂದೆ ಬರೀತಾನೆ ಅಂತ ಹೇಳಿದ್ರೆ, ಯಾಕಂದರೆ ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಮೊದಲು ಮತಭ್ರಷ್ಟತೆ ಉಂಟಾಗಿ ಅಂತ ಹೇಳುವಾಗ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆದಿರುವಂತ ವಾಕ್ಯ ದಯಮಾಡಿ ಯಾರು ಓದ್ರಿ. ಲೂಕ 18:8. ಮತಭ್ರಷ್ಟತೆ ಅನ್ನುವಾಗ ಅಲ್ಲಿ ಕರ್ತನಾದ ಯೇಸು ಹೇಳಿದ್ದಾನೆ, ಒಬ್ಬ ಅಧಿಕಾರಿಯು ಬಂದು, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು? ಕೇಳಿ, ಲೂಕ 18:8 ತೆಗಿರಿ. 18. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ನಂಬಿಕೆಯನ್ನು ಕಾಣುವನು ಅಲ್ವಾ? ಈ ವಾಕ್ಯದ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರುವ ಸಂದರ್ಭದಲ್ಲಿ ಇಲ್ಲಿ ನಂಬಿಗಸ್ತ ವಿಶ್ವಾಸಿಗಳು ಇರ್ತಾರೋ ಇಲ್ವೋ ಅಂತ ಅದರ ಅರ್ಥ ನೋಡಿ. ಇಲ್ಲಿ ಚೆನ್ನಾಗಿ ಬರೆದಿದೆ, ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. ಅಂದ್ರೆ ನಂಬಿಗಸ್ತರಾದ ಕ್ರೈಸ್ತರು ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವ ಸಂದರ್ಭದಲ್ಲಿ ಇರ್ತಾರೋ ಇಲ್ವೋ ಅಂತ. ಅಂದ್ರೆ ಈಗಿರುವ ವಿಶ್ವಾಸಿಗಳೇ ಡೋಲಾಯಮಾನ ಸ್ಥಿತಿಯಲ್ಲಿ ಇದ್ದಾರೆ. ಸರಿಯಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ವಾಕ್ಯದಲ್ಲಿ ಯಾವುದೇ ವಿಷಯಗಳನ್ನ ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳುವ ರೀತಿಯಲ್ಲಿ ಜ್ಞಾನ ವಿಚಾರಣೆ ಮಾಡಿಕೊಂಡು, ದೇವರ ವಾಕ್ಯದಲ್ಲಿ ಇರುವಂತನ್ನ ತೀರ್ಚಿಕೊಂಡು, ನಮಗೆ ಇದೇ ಸರಿ ಎಂಬುದಾಗಿ ತಪ್ಪು ದಾರಿಗಳನ್ನ, ಅಂದ್ರೆ ಸುಳ್ಳು ಬೋಧಕರು, ಅದಕ್ಕೆ ಅದ್ರ ಪುಷ್ಟಿ ಕೊಡ್ತಕ್ಕಂಥ ಸುಳ್ಳು ಬೋಧಕರ ಜೊತೆಯಲ್ಲಿ ಸೇರ್ಕೊಂಡು ಅವರು ಭ್ರಷ್ಟರಾಗಿರ್ತಾರೆ. ಅದನ್ನೇ ಮತಭ್ರಷ್ಟತೆ ಅಂದ್ರೆ ಕ್ರಿಸ್ತನ ನಂಬಿಕೆಯಿಂದ ಹಿಂಜಾರಿ ಹೋಗುವುದೇ ಮತಭ್ರಷ್ಟತೆ. ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರುವ ಸಂದರ್ಭದಲ್ಲಿ ಈ ನಂಬಿಗಸ್ತ ಕ್ರೈಸ್ತರು ಕಾಣುವೆನೋ ಎಂಬುದಾಗಿ ಆತನು ಹೇಳುವುದರ ಮಾತು ನಮಗೆ ಭಯ ಬರುವಂತ ವಿಷಯ. ಈಗ ನಾನು ಕೂಡ ವಿಶ್ವಾಸಿ, ನೀವೆಲ್ಲರೂ ವಿಶ್ವಾಸಿಗಳು. ಈ ಕ್ಷಣದಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇನಾದ್ರು ಮಧ್ಯಾಕಾಶಕ್ಕೆ ಬಂದರೆ, ಇಲ್ಲವೇ ನಾನು ಈ ಕ್ಷಣದಲ್ಲಿ ಈ ಲೋಕಯಾತ್ರೆಯನ್ನ ಮುಗಿಸಿ ಪರಲೋಕಕ್ಕೆ ಹೋಗುವ ಪರಿಸ್ಥಿತಿ ಸಾವು ಬಂದರೆ, ನಮ್ಮ ಆತ್ಮ ಮಾರ್ಪಟ್ಟು ನಾವು ಕ್ರಿಸ್ತನ ಬಳಿಗೆ ಹೋಗ್ಲಿಕ್ಕೆ ಲಾಯಕ್ಕಾಗಿದ್ದೇವೋ, ಇಲ್ಲ ನಾವು ಅದಕ್ಕೆ ಫಿಟ್ನೆಸ್ ಅಲ್ಲಿಗಿದ್ದೇವೋ, ಇಲ್ಲ ನಾವು ಇನ್ನೂ ಹಳೆಯ ಸಂಪ್ರದಾಯಲ್ಲೇ ಇದ್ಕೊಂಡು ಈ ಲೋಕದಲ್ಲೇ ನರಕಕ್ಕೆ ಹೋಗುವ ದಾರಿಯಲ್ಲೇ ಇದ್ದೇವೋ ಎಂಬುದನ್ನು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಾದಂತಹ ಸಮಯ ಇದು. ನಾವು ಅದರ ಬಗ್ಗೆ ಯೋಚನೆ ಮಾಡೋಣ. ಇನ್ನೂ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ನಾವು ಕಲಿತಾ ಹೋಗೋಣ. ಯಾಕಂತ ಹೇಳಿದ್ರೆ ಈ ದಿವಸಗಳಲ್ಲಿ ಸಭೆಗಳಲ್ಲಿ ಭ್ರಷ್ಟತೆಯ ಬೋಧನೆಗಳು ಬಹಳ ಜಾಸ್ತಿ ಆಗಿದೆ. ಒಂದು ಸಭೆಯಲ್ಲಿ ಒಬ್ಬ ಬೋಧಕರು ಬೋಧಿಸ್ತಾರೆ, ದಾವೀದನು ಬೆತ್ತಲೆಯಾಗಿ ಕುಣಿದನು, ನಾವು ಬಟ್ಟೆ ಹಾಕಿಕೊಂಡು ಕುಣಿಯೋಣ, ಏನು ತಪ್ಪು? ಆಗ ಅವಳು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿದಾಗ ಸಮುವೇಲನು ಹುಟ್ಟಿದನು, ನಾವು ಹೋಗಿ ದೇವಾಲಯದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದಾಗ ಮಗು ಕೊಡ್ತಾನೆ. ಯಾಕೆ ನೀವು ಬಂಜೆ ಅನ್ಸ್ಕೋತೀರಿ? ದೀಸ್ ಆರ್ ಆಲ್ ದ ಯೂಸ್ಲೆಸ್, ಉಪಯೋಗ ಇಲ್ಲದಂತ ಸುಳ್ಳು ಬೋಧಕರಿಂದ ಕಲಿತುಕೊಂಡಂತ ಬೋಧನೆಗಳು ಇವತ್ತು ನಮ್ಮ ಸಭೆಗಳಲ್ಲಿ ಅದು ಬೋಧಿಸಲ್ಪಡ್ತಾ ಇದೆ. ಡ್ಯಾನ್ಸ್ ಮಾಡ್ಬೋದಂತೆ, ನಾವು ಕುಣಿದು ಕುಪ್ಪರಿಸ್ಬೋದಂತೆ. ದಾವಿದನು ಕುಣಿಯೋದನ್ನ ನಾವು ಕುಣಿಬೋದು. ದಾವಿದನಿಗಿಂತಲೂ ಕಡಿಮೆ ನಾವೇನು ಹೆಚ್ಚ? ಅವನೇ ಕುಣಿದ ನಮ್ದೇನು ಡ್ಯಾನ್ಸ್ ಮಾಡೋಣ ಬಿಡಿ,
ಕೈ ಚಪ್ಪಾಳೆ ಹೊಡೆಯೋಣ ಬಿಡಿ, ಕೂಗೋಣ, ದೇವ್ರಿಗೋಸ್ಕರ ಕೂಗೋಣ, ಪರಲೋಕಕ್ಕೆ ಹೋಗಿ ಸೇರ್ಲಿ ಅದು ನಮ್ಮ ವಾಯ್ಸ್. ಇದೆಲ್ಲ ರಾಂಗ್ ಇಂಟರ್ಪ್ರಿಟೇಷನ್ಸ್ ಇರ್ತಕ್ಕಂಥ ಬೋಧನೆಗಳು ಹೆಚ್ಚು ಹೆಚ್ಚು ಆಗ್ತಾ ಇದೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಸ್ವಸ್ಥ ಬೋಧನೆ, ಅದು ನಂಬಿಕೆಯುಳ್ಳ ಬೋಧನೆ, ನಾನು ಇಷ್ಟೊತ್ತವರೆಗೂ ನಿಮಗೆ ಹೇಳಿದಂತ ಬೋಧನೆ. ದಯಮಾಡಿ ನೀವು ಈ ಕಡೆ ಗಮನ ಕೊಡ್ರಿ, ಯಾರು ಯಾವ ವಿಷಯದಲ್ಲೂ ಹೆದರಬೇಡ್ರಿ. ಶಾರ್ಟ್ ಕಟ್ ಕೂಡಲೇ ನಿಮ್ಗೆ ಏನೋ ನಿಮ್ ಬಿಸ್ನೆಸ್ ಅಲ್ಲಿ ರೈಸ್ ಆಗಿ, ನಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಗೆ ಅಲ್ಲಿ ಇಂಥವ್ರು ಜಪ ಮಾಡಿಸಿದ್ರೆ ಅವ್ರಿಗೊಂದು ಕಾಣಿಕೆ ಕೊಟ್ರೆ ಖಂಡಿತವಾಗಿ ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ಬೆಳೀತದೆ, ನಾನು ಇಷ್ಟೊಂದು ಜಪ ಮನೆಗೆ ಇಂಥ ಪಾಸ್ಟ್ಗಳನ್ನ ಕರೆದು ಪ್ರಾರ್ಥನೆ ಮಾಡ್ಬಿಟ್ಟು ಅವ್ರು ಎಣ್ಣೆ ಹಾಕ್ಬಿಟ್ರೆ ನನಗಿರ್ತಕ್ಕಂಥ ಎಲ್ಲಾ ಕಾಯಿಲೆಗಳು ವಾಸಿ ಆಗ್ಬಿಡುತ್ತೆ. ಮತ್ತೆ ನಾವು ಯಾವ್ದು ಸಾಲ ಮಾಡಿದ್ರೆ ಅದಕ್ಕಾಗಿ ಪ್ರಾರ್ಥನೆ ಮಾಡ್ಬಿಟ್ರೆ ಆ ಸಾಲ ಎಲ್ಲ ತೀರೋಗ್ತದೆ. ಇವೆಲ್ಲ ಭ್ರಮೆ. ಇದು ಏನಂತ ಹೇಳಿದ್ರೆ ಮತಭ್ರಷ್ಟತೆ. ಕ್ರಿಸ್ತನ್ ನಂಬಿಕೆ ಏನಿರುವಾಗ ನಾವು ಮತಾನ್ ಬರೆಸುವಂತೆ ಅಂತ್ಯ ಭಾಗದಲ್ಲಿ ನೋಡುವಾಗ, ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರುತ್ತೇನೆ. ನಮ್ಮ ಜೊತೆಯಲ್ಲಿ ಇದ್ದಾನಲ್ವಾ? ಆ ನಂಬಿಕೆ ನಮ್ಮಲ್ಲಿ ಇಲ್ಲದೆ ಇರುವಾಗಲೇ ನಾವು ಈ ಸುಳ್ಳು ಬೋಧಕರ ಸಹವಾಸವನ್ನ ಮಾಡ್ತೇವೆ. ಆ ನಂಬಿಕೆ ನಮ್ಮಲ್ಲಿ ಕಡಿಮೆ ಆದಾಗಲೇ ಇಂಥ ಪಾಸ್ಟ್ಗಳ ಬೋಧನೆಗಳನ್ನ ನೀವು ನೋಡ್ಬೋದು. ಬೆಳಗ್ಗೆ ಎದ್ರೆ ಎಲ್ಲರ ಮನೆಗಳಲ್ಲಿ ವಿಡಿಯೋ ಅದು ಹಾಕೊಡ್ತಾರೆ, ಅವ್ರ ಬೋಧನೆಗಳನ್ನ ಕೇಳ್ತಾ ಹೋಗಿ ಅದ್ರಲ್ಲಿ ಬಹಳ ತಲ್ಲೀನರಾಗ್ತಾರೆ. ಅವ್ರಿಗೆ ಏನು ಭಯ ಗೊತ್ತಾ? ನಾವು ಆ ಬೋಧನೆಯನ್ನ ಕೇಳಿದವರೆ ಇವತ್ತೇನೋ ನಮಗೆ ತೊಂದರೆ ಇದೆ ಅಂತ. ಖಂಡಿತವಾಗಿ ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ಅವರ ಮತಭ್ರಷ್ಟತೆಯ ದಾರಿ ಹಿಡಿದಿರುವುದರಿಂದ ತೊಂದರೆ ಆಗ್ಬಹುದು. ಆದ್ರೆ ನಿಜವಾದ ಬೋಧನೆ, ನನಗೇನಾಗೋದಿಲ್ಲ, ನನ್ನ ಕರ್ತನು ನನ್ನ ಜೊತೆಯಲ್ಲಿರುವಾಗ ನನಗೆ ಏನೂ ಆಗುವುದಿಲ್ಲ, ಯಾವ ಒಂದು ಅಪಾಯವು ಕೂಡ ನಮ್ಮನ್ನ ಮುಟ್ಟುವುದಿಲ್ಲ ಎಂಬ ನಂಬಿಕೆ ಕರ್ತನಲ್ಲಿ ನಾವು ಇಡುವಾಗ ಖಂಡಿತವಾಗಿ ದೇವರು ಕಾಪಾಡ್ತಾನೆ ನನ್ನ ಪ್ರೀತಿಯ ಸಹೋದರ. ಆದ್ರಿಂದ ನಾವು ಸ್ವಸ್ಥ ಬೋಧನೆಯ ಕಡೆಗೆ ನಾವು ಗಮನ ಮಾಡೋಣ. ಇಲ್ಲಿವರೆಗೆ